ಅಲ್ಲ ಇಲ್ಲ ಸರ್. ಆಮೇಲೆ ಅಲ್ಲಿ ಬಂದ್ಬಿಟ್ಟು ಅಮ್ಮ ನಿಜ ಕಣಮ್ಮ ಏನೋ ಜೋರಾಗಿ ಗುಡ್ರ ಹಾಕ್ತು 8 ಮುಕ್ಕಾಲಾಗಿದೆ. ನಿನ್ನೆ ನಾನು ಮನೆ ಮುಂದೆ ಇಲ್ಲೇ ನಾವು ಗುಡ್ರು ಕರೆಕ್ಟಾಗಿ ಗುಡ್ರ ಹಾಕ್ಸ್ಕೊಂಡು ಇತ್ತೀಚೆಗಂತೂ ಈ ಒಂದು ವಾರದಿಂದ ನಾವು ಕಡ್ಡಿ ಇಲ್ಲದೆ ಆಚೆ ಹೋಗಕ್ಕಾಗ್ತಿಲ್ಲ, ಹಂಗಾಗ್ಬಿಡೈತೆ. ಸಂಜೆ ಆಯ್ತು ಅಂತಂದ್ರೆ ನಾವು ಹೆಂಗಸರು ಮಕ್ಳೇ ಎಲ್ಲ ಭಯ ಬಿತ್ರಾಗ್ಬಿಟ್ಟವ್ರೆ ಅಷ್ಟು. ಈ ಕಡಿಮೆ ಅಂದ್ರು ನಮ್ ಲೇಔಟ್ ಅಲ್ಲಿ ಒಂದು ಮಕ್ಕಳು ಸಣ್ಣ ಮಕ್ಕಳುಗಳು ಎಲ್ಲ ಸೇರಿಸಿ ಒಂದು 20 ಜನ ಅವ್ರೆ. ಹೆಂಗಸರು ಮಕ್ಕಳುಗಳೆಲ್ಲ ಫುಲ್ ಭಯಭೀತರಾಗ್ಬಿಟ್ಟವ್ರೆ. ಅದೇನ್ ಮಾಡಬೇಕು ಗೊತ್ತಾಗ್ತಿಲ್ಲ. ಅದಕ್ಕೆ ಆದಷ್ಟು ಎಲ್ಲ ಕಡ್ಡಿಗಳು ಇಟ್ಕೊಂಡು ಮಾಡೋಣ ಅಂದ್ಬಿಟ್ಟು ನಾವು ನಮ್ಮ ಹೇಮಗಂಗಾ ಲೇಔಟ್ನ ನಿವಾಸಿಗಳು ಕಡ್ಡಿಗಳು ಇಟ್ಕೊಂಡು ವಾಡ ಪರಿಸ್ಥಿತಿ. ಹೇಳಿ ಮೇಡಮ್, ನಿಮ್ದು ಏನಾಯ್ತು, ಎಷ್ಟಾಯ್ತು ಅಂತ ಹೇಳಿ. 8:30ಗೆ ನಾವು ಬರ್ತಾ ಇದ್ದೆ ಸರ್. ಇವ್ರ ಮನೆ ಹತ್ರನೇ ಗುಡ್ರ ಹಾಕಿರೋದು. ನನ್ನ ಮಗಳಿಗೂ ನನಗೂ ಇಬ್ಬರಿಗೂ ಸೌಂಡ್ಸ್ ಕ್ಲೀನ್ ಇದೆ ಏನೋ ಅಂತಾನೆ ಹೇಳಿದ್ಲು ನನ್ನ ಮಗಳು. ನಾವು ಕಣ್ಣಲ್ಲಿ ನೋಡ್ಲಿಲ್ಲ, ಬಟ್ ಗುಡ್ರ ಹಾಕೋದ್ ಮಾತ್ರ ಜೋರ ಕೇಳಿಸ್ಕೊಂಡ್ವಿ ನಾವು. ಈಗ ಆಕ್ಚುಲಿ ಫಸ್ಟ್ ಏನಾಯ್ತು ಅಂತಂದ್ರೆ 4 ಗಂಟೆ ಹೋಗಿದೆ. ಈಗ ಈ ಕಡೆಯಿಂದ ಬಂದಿದೆ. ಈ ಕಡೆಯಿಂದ ಬಂದು ಇಲ್ಲಿ ಇವ್ರ ಮನೆ ಮುಂದೆ ಅಲ್ಲಿ ಗೇಟ್ ಹತ್ರ ಒಂದು ನಾಯಿ ನಿಂತಿತ್ತು ನೋಡಿ. ಈ ಕಡೆ ಹೋಗ್ಬಿಟ್ಟು ಇಲ್ಲಿ ಬಿಡ್ತು ನಾಯಿ ವಾಪಸ್ಸು. ಈ ಸ್ಪಾಟ್ ಅಲ್ಲಿ ನಾಯಿನ ಕಚ್ಚೇರಿ ಬಿಟ್ಬಿಟ್ಟು ಅಟ್ಯಾಕ್ ಮಾಡಿ ಇದು ಮಾಡಿರೋದು. ಕರೆಕ್ಟ್ ಆಗಿ 4 ಗಂಟೆ 17 ನಿಮಿಷ ಬೆಳಿಗ್ಗೆ ಹೊತ್ತು. ನಾನು ಆಕ್ಚುಲಿ ಡೈಲಿ 4:15 ವಾಕ್ ಹೋಗ್ತೀನಿ. ಎಲ್ಲ ವಾಕ್ ಓಡಾಡ್ತಿರ್ತೀರಿ? ಹೌದು. ನಮ್ಗೆ ವಾಕ್ ಹೋಗಕ್ಕಾಗಲ್ಲ, ಹಂಗಾಗ್ಬಿಟ್ಟಿದೆ. ಈಗ ನಾನು 4:15 ವಾಕ್ ಹೋಗ್ಬಿಟ್ಟು ಬೆಳಿಗ್ಗೆ 7 ಗಂಟೆಗೆ ಅಧಿಕಾರಿಗಳು ಹೇಳಿದೀವಿ. ಈಗ ಮಂಜುನಾಥ್ ಆರ್ವಾಗೆ ಹೇಳಿ ಇದು ಮಾಡೈತೆ. ಅವರು ಒಂಥರ ಉಡಾಫೆ ತರ ಆನ್ಸರ್ ಕೊಟ್ಟಿದ್ದಾರೆ. ಮಕ್ಳನ್ನ ಮನುಷ್ಯರು ಏನೋ ಮಾಡಲ್ಲ ಬಿಡ್ರಿ, ನಾಯಿಗಳು ಎತ್ಕೊಂಡ್ರೆ ಅಂತ ಏನ್ ಹೇಳಿದ್ರಂತೆ. ನಮ್ಮ ರವಿಯವರೇ ಫೋನ್ ಮಾಡಿದ್ರು. 2 ಸರಿ ಮಾಡಿದ್ದೆ, ಅವ್ರು ಅದೇ ತಿರಸ್ಕಾರ ಆನ್ಸರ್ಗಳು ಕೊಡ್ತಾ ಈ ತರ ಅದೇ ಸರ್. ನೈಟ್ ಈಗೆಲ್ಲ ಏನ್ ಹೇಳ್ತಿದ್ದಾರೆ ಹಾಗೆ CCTV ನಲ್ಲಿ ನಾವು ಒಬ್ಸರ್ವ್ ಮಾಡಿದಾಗ ತುಂಬಾ ಅಂದ್ರೆ ತುಂಬಾನೇ ಸ್ಕೇರಿ ಆಗಿದೆ ಈ ಮೂಮೆಂಟ್ ನ ನೋಡಿದಾಗ. ಅಂದ್ರೆ ಈಗ 4 ಗಂಟೆ ಟೈಮ್ ನಲ್ಲಿ ಅದು ಇಲ್ಲಿವರೆಗೂ ಬಂದಿದೆ ಅಂದಾಗ ನಾವು ಮನೆಯಿಂದ ಹೊರಗಡೆ 4 ಗಂಟೆ ಟೈಮ್ಗೂ ಬರ್ತೀವಿ. ಆ ಟೈಮ್ ನಲ್ಲಿ ಈಗ ಲಕ್ಕಿಲಿ ಯಾರು ಮನುಷ್ಯರು ಓಡಾಡ್ತಿಲ್ಲ, ಒಂದು ಸೇವ್ ಆಯ್ತು, ಓಕೆ. ಒಂದು ನಾಯಿ ಮೇಲೆ ಅಟ್ಯಾಕ್ ಮಾಡ್ತು, ಒಂದು ಇದಾಯ್ತು. ಬಟ್ ಅದೇ ಮೂಮೆಂಟ್ ಅಲ್ಲಿ ಯಾರೋ ಟ್ಯೂಷನ್ಸ್ಗೆ ಬಿಡ್ಲಿಕ್ಕೋ ಅಥವಾ ಒಂದು ಊರಿಗೆ ಹೋಗ್ಲಿಕ್ಕೋ ಅಂತೇಳಿ ಒಂದು ಹೊರಗಡೆ ಬಂದಾಗ ಈ ತರ ಅಟ್ಯಾಕ್ಗಳಾದಾಗ ಇದು ಅದು ನೋಡೇನೆ ತುಂಬಾನೇ ಭಯ ಆಗ್ತಾ ಇದೆ. ಇಲ್ಲಿ ಏನಿಲ್ಲ ಅಂದ್ರೆ ಒಂದು 20-25 ಜನ ಮಕ್ಳಿದಾರೆ, ಚಿಕ್ಕ ಮಕ್ಳು. ಅವರು ಆಟ ಆಡ್ಬೇಕಾದ್ರೆ ಎಲ್ಲಂದ್ರಲ್ಲಿ ಹೋಗಿ ಬಚ್ಚಿಕೊಂತಾ ಇರ್ತಾರೆ. ಇದು ತುಂಬಾನೇ ಸ್ಕೇರಿಸ್. ಇದನ್ನ ಖಂಡಿತವಾಗಿ ಫಾರೆಸ್ಟ್ ಆಫೀಸರ್ಸ್ ಒಂದು ಕ್ರಮ ತಗೋಬೇಕು. ಇದಕ್ಕೊಂದು ಇಮಿಡಿಯೇಟ್ ಆಕ್ಷನ್ ತಗೊಂಡು ನಮ್ಗೆ ಇಲ್ಲಿ ಇದ್ ಮಾಡ್ಕೊಡ್ಬೇಕು. ಮತ್ತೆ ಈ ಪ್ಲೇಸ್ ಏನಿದೆ ಅದ್ರಲ್ಲಿ ತುಂಬಾನೇ ಮರಗಿಡಗಳು ಬೆಳೆದಿದೆ. ಅದನ್ನ ನಮ್ಗೆ ಕಟ್ ಮಾಡಿಸ್ಕೊಟ್ಟು ನೀಟಾಗಿ ಪ್ಲೇಸ್ ನ ಇಟ್ಕೊಡ್ಬೇಕು ಅವರು. ಸೊ ದಟ್ ನಮ್ಗೆ ಅಟ್ಲೀಸ್ಟ್ ಏನೇ ಒಂದು ಮೂವ್ಮೆಂಟ್ಸ್ ಅಲ್ಲಿ ಆಗ್ತಿದೆ, ಯಾವುದೋ ಒಂದು ಅನಿಮಲ್ ಬರ್ತಿದೆ ಅಂತ ಅಂದಾಗ್ಲೂ ನಮ್ಗೆ ಅಲ್ಲಿ ಗೊತ್ತಾಗ್ಬೇಕು. ನಾವು ಸ್ವಲ್ಪ ಅಲರ್ಟ್ ಆಗ್ಲಿಕ್ಕೆ ಈಸಿ ಆಗುತ್ತೆ. ಸೊ ಇದನ್ನೆಲ್ಲ ಒಂಚೂರು ಕ್ಲಿಯರ್ ಮಾಡ್ಕೊಡ್ಬೇಕು ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತೀನಿ ಸರ್. ಈಗ ನಾಯಿಗಳ ಮೇಲೂ ದಾಳಿ ಮಾಡಿದೆ. ಹೌದು, 2 ನಾಯಿ ಮೇಲೆ ದಾಳಿ ಮಾಡಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.